ಸ್ಟೇಜ್, ಭಯ, ಜನ ಇದೆ, ಹೌಸ್ಫುಲ್ ಜನ, ರಂಗಶಂಕರ. ತಪ್ಪ ಹೇಳ್ದೆ, ಹತ್ತೆ ಒಂದ್ ಸೈಡಿಗೆ ಕೊಟ್ರು ನೋಡಿ. ಒಂದು ಸರಿಗಮ ವಿಜಯ್ ಅವರು ಮನೆ ಹತ್ರ ಕರೆಕ್ಟ್ 8 ಗಂಟೆಗೆ ಹೋದೆ, ಒಬ್ರು ಬಂದಿಲ್ಲ. ಈಗ ಬರುತ್ತೆ ನನ್ನ ಶಾಟು, ಆಗ ಬರುತ್ತೆ ಅಂತಂದು ಕಾದು ಕಾದು ರಾತ್ರಿ 9:30 ಆಯ್ತು ಸರ್. ರಾತ್ರಿ 9:30 ಸರ್. ಒಂದು ಶಾಟ್ ತೆಗಿಲಿಲ್ಲ ಸರ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಆರ್ಯ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಸ್ನೇಹಿತರೆ, ನಿಮ್ಗೆಲ್ರಿಗೂ ಗೊತ್ತಿರಂಗೆ ನಾನು ಕಲಾವಿದರನ್ನ, ಟೆಕ್ನಿಷಿಯನ್ಸ್ನ ಎಲ್ಲರೂ ನನ್ನ ಶೋಗೆ ಇನ್ವೈಟ್ ಮಾಡ್ತಾನೆ ಇದ್ದೀನಿ. ಆ್ಯಂಡ್ ಯಾವಾಗಲೂ ಎಸ್ಟಾಬ್ಲಿಷ್ಡ್ ಅವ್ರಿಗೋಸ್ಕರನೇ ಮಾಡಿರೋಂಥ ಪ್ರೋಗ್ರಾಮ್ ಅಲ್ಲ ಇದು. ಅವಾಗ ಈಗ ಶುರು ಮಾಡ್ತಿರೋಂಥ ಕಲಾವಿದರು, ಟೆಕ್ನಿಷಿಯನ್ಸು, ಆಮೇಲೆ 1 ಸಿನಿಮಾ ಅಥವಾ 2 ಸಿನಿಮಾ ಮಾಡಿರೋಂಥ ಟೆಕ್ನಿಷಿಯನ್ಸು, ಕಲಾವಿದರು, ಇವ್ರನ್ನ ಹೆಚ್ಚಾಗಿ ತರೋಣ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಯಾರು ಅಷ್ಟಾಗಿ ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ದಟ್ ಈಸ್ ಮೈ ಇಂಟೆನ್ಷನ್. ಅದಕ್ಕೆ ನಾನು ಇಟ್ಸ್ ಮೈ ಒಪಿನಿಯನ್ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದು. ಸೊ ವೆಲ್ಕಮ್ ಟು ಮೈ ಶೋ, ಇಟ್ಸ್ ಮೈ ಒಪಿನಿಯನ್. ಓಕೆ, ಈಗ ಸಿನಿಮಾ, ಕಿರುತೆರೆ, ಇದಕ್ಕೆಲ್ಲ ಒಂದು ಬುನಾದಿ ಇದೆ. ಅಂದರೆ ಇಲ್ಲಿಗೆ ನಟರು ಬರಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಂದು ಪ್ರಾಪರ್ ತರಬೇತಿ ಇರಬೇಕು. ಅದು ನಮಗೆ ಫಿಲ್ಮ್ ಇನ್ಸ್ಟಿಟ್ಯೂಟ್ಸಿಂದನೂ ಸಿಗುತ್ತೆ. ನಾನು ಹೆಚ್ಚಾಗಿ ಬಿಲೀವ್ ಮಾಡೋದು ರಂಗಭೂಮಿ. ಯಾಕಂದರೆ ನಾನು ಒಬ್ಬ ರಂಗಭೂಮಿ ಕಲಾವಿದಾನೆ. ಸ್ಟ್ರೀಟ್ ಪ್ಲೇಸಿಂದ, ಬೀದಿ ನಾಟಕದಿಂದ ಬೆಳ್ಕೊಂಡು ಬಂದಿರೋಂಥವನು. ಈಗ ನನ್ನ ಜೊತೆಗೆ ಒಬ್ಬರು ಕಲಾವಿದರಿದ್ದಾರೆ, ಅವರು ರಂಗಭೂಮಿ ಪ್ರತಿಭೆ. ಅವರ ಹೆಸರು ಶರಣಪ್ಪ. ನಮಸ್ಕಾರ ಶರಣಪ್ಪ, ವೆಲ್ಕಮ್ ಟು ಮೈ ಶೋ. ಸೊ ನಾನು ಅವ್ರ ಬಗ್ಗೆ ಹೆಚ್ಚಾಗಿ ಹೇಳೋದಕ್ಕಿಂತ ಅವ್ರ ಬಗ್ಗೆ ಅವರೇ ಸ್ವಲ್ಪ ಹೇಳಲಿ. ಸೊ ಶರಣಪ್ಪ, ನಿಮ್ಮ ಬಗ್ಗೆ, ನಿಮ್ಮ ಊರು ಯಾವುದು, ನೀವು ಯಾವ ಕಡೆಯವರು, ದಯವಿಟ್ಟು ಹೇಳಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶರಣು ತಾಳೂರ್ ಅಂತ. ನಾವು ಹುಟ್ಟುತ್ತ ರಂಗಭೂಮಿ ಕಲಾವಿದರಲ್ಲ. ಓಕೆ. ಏನಾಯ್ತಂತಂದ್ರೆ ನಮ್ಮೂರು ಬಂದು ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕ್ ತಾಳೂರು ಅಂತ ನಮ್ಮೂರು. ತಾಳೂರು ತಾಳ್ಮೆ ಇರೋರು. ಹೌದು. ತಾಳೂರಲ್ಲಿ ನಾನೆಲ್ಲ ಹುಟ್ಟಿ ಬೆಳೆದಿದ್ದೆಲ್ಲ. 1ನೇ ತರಗತಿಯಿಂದ 7ನೇ ತರಗತಿವರೆಗೂ ನಾನು ಅಲ್ಲೇ ನಾನು ಓದಿರೋದು. ಓಕೆ. 8, 9, 10 ಕೂಡ್ಲಿಗಿ ತಾಲೂಕು ಉಜ್ಜಯಿನಿ ಅಂತ ಒಂದು ಸ್ಕೂಲು. ಮಠದಲ್ಲಿದ್ದೆ ನಾನು. ಮಠದಲ್ಲಿ ಉಜ್ಜಯಿನಿ ಪೀಠ ಅಂತ, ಪಂಚೆ ಪೀಠಗಳಲ್ಲಿ ಅದು ಒಂದು ಮಠ. ಅಲ್ಲೇ ನನ್ನ SLC ವರೆಗೂ ಕಂಪ್ಲೀಟ್ ಆಯ್ತು. ಅಲ್ಲಿಂದ ನಾನು ನಮ್ಮ ಊರ ಹತ್ರ ಒಂದು ಜಿಂದಲ್ ಫ್ಯಾಕ್ಟ್ರಿ ಇದೆ. ಜಿಂದಲ್ ಫ್ಯಾಕ್ಟ್ರಿ, ಅಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೆ. ಟೆಲಿಫೋನ್ ಎಕ್ಸ್ಚೇಂಜ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಅಂದ್ರೆ ಇದು ನೀವು ಸ್ಕೂಲಿಂಗ್ ಎಲ್ಲ ಮುಗಿಸಿದ ಮೇಲೆ? ಹೌದು, SLC ಲಾಸ್ಟ್ ಆಯ್ತು ನಂದು. ಆ ಟೈಮಲ್ಲಿ ನಮ್ಮ ಅಜ್ಜಿ ಕಾಯಿಲೆ ಬಿದ್ದಿದ್ರು. ನಾನೆಲ್ಲ ಎಜುಕೇಶನ್ ಎಲ್ಲ ಆದ್ಮೇಲೆ ನಮ್ಮ ಅಜ್ಜಿ ಕಾಯಿಲೆ ಬಿದ್ರು. ಹಾಗಾಗಿ ಏನ್ ಮಾಡ್ಬೇಕು ಅನ್ನೋದು ತುಂಬಾ ಗೊಂದಲದಲ್ಲಿ ಇದ್ದೆ ನಾನು. ಅವಾಗ ನಾನು ಕಾಲೇಜ್ ಓದಕ್ ಆಗ್ಲಿಲ್ಲ. ಹಾಗಾಗಿ ನಾನು, ನಮ್ಮ ಅಜ್ಜ, ಅಜ್ಜಿ 3 ಜನ ನಮ್ಮೂರಲ್ಲಿ ಇದ್ದಿದ್ದು ನಾವು. ತಂದೆ ತಾಯಿ ಎಲ್ಲ ಅವ್ರು ಬೆಂಗಳೂರಿಗೆ ಬಂದ್ಬಿಟ್ಟಿದ್ರು. ಅವ್ರು ಬೆಂಗಳೂರಿಗೆ ಬಂದಿದ್ರು. ನಾನು ನಮ್ಮ ಅಜ್ಜ ಅಜ್ಜಿ ಹತ್ರನೇ ಬೆಳೆದೆ ನಾನು. ಅಂದ್ರೆ ನಮ್ಮೂರಲ್ಲಿ ನಾವು ತಾತ ಅವ್ವ ಅಂತ ಕರಿತೀವಿ ನಾವು. ತಾತ ಅವ್ವ ಅಂತ. ನಮ್ಮ ತಾತ ನಮ್ಮ ಅವ್ವ ಹತ್ರನೇ ನಾನು ಎಲ್ಲ ಬೆಳೆದಿದ್ದು. ಹಾಗಾಗಿ ನಾನು ಯಾವಾಗ ಕಾಲೇಜ್ ಡೇಸ್ ಮುಗೀತು, ನಮ್ಮ ಅಜ್ಜಿ ತೀರೋದ್ರು. ಹಾಗಾಗಿ ನಾನು ಬೆಂಗಳೂರಿಗೆ ಬರೋ ಪರಿಸ್ಥಿತಿ ಬಂತು. ಅಂದ್ರೆ ಇದು ಜಿಂದಾಲ್ ಅಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಮ್ಮವ್ವ ಕೆಲಸ ಬಿಟ್ಟು ನೀವು ಬೆಂಗಳೂರು ಬಂದ್ರಿ? ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದೆ ನಾನು. ಓಕೆ. ಆ ಕೆಲಸ ಬಿಟ್ಟು ಬೆಂಗಳೂರಿಗೆ ಬಂದಾಗ 2004ರಲ್ಲಿ ನಾನು ಬೆಂಗಳೂರಿಗೆ ಬಂದಿದ್ದು. 2004. ಅವಾಗ ನಾನು ಸೇಲ್ಸ್ ಬಾಯ್ ಕೆಲ್ಸಕ್ಕೆ ಸೇರಿದೆ ಬೆಂಗಳೂರಲ್ಲಿ. ಸೇಲ್ಸ್ ಬಾಯ್ ಕೆಲ್ಸಕ್ಕೆ ಸೇರಿದೆ. ಅವಾಗ ನನಗೆ ಸಂಬಳ 1,500 ರೂಪಾಯಿ. ಯಾವ ವರ್ಷದಲ್ಲಿ ಇದು? 2004. 2004ರಲ್ಲಿ 1 ತಿಂಗಳಿಗೆ 1,500 ರೂಪಾಯಿ ನನ್ನ ಸಂಬಳ. 1 ತಿಂಗಳು ನಾನು ಕಷ್ಟ ಪಡ್ಬೇಕಾಗಿತ್ತು. ಅವಾಗ ಇಲ್ಲಿ ಬೆಂಗಳೂರಲ್ಲಿ ಏನು ನಮ್ಮ ತಂದೆ ತಾಯಿ ತಮ್ಮ ಅಕ್ಕ ತಂಗಿ ಎಲ್ಲ ಇದ್ರಲ್ಲ, ಅವ್ರ ಜೊತೆಗೆ ಬಂದು ನಾನು ಜಾಯ್ನ್ ಆದೆ. ಅವಾಗ ನಾನು ಸೇಲ್ಸ್ ಬಾಯ್ ಆಗಿ ನಾನು ಕೆಲ್ಸಕ್ಕೆ ಸೇರಿದೆ. ಕೆಲ್ಸಕ್ಕೆ ಸೇರಿದಾಗ ಸ್ವಲ್ಪ ದಿನ ಬೆಂಗಳೂರು ಪರಿಚಯ ಆಗ್ಬೇಕಾಗಿತ್ತಲ್ಲ, ಹಾಗಾಗಿ ಸೇಲ್ಸ್ ಬಾಯ್ ಕೆಲ್ಸಕ್ಕೆ ಸೇರಿದೆ. ಸೇಲ್ಸ್ ಬಾಯ್ ಕೆಲ್ಸಕ್ಕೆ ಸೇರಿದಾಗ 1,500 ರೂಪಾಯಿ ಸಂಬಳ ತಗೊಂಡು ಒಂದು TVS ಗಾಡಿ ಕೊಟ್ಟಿದ್ರು ನನಗೆ. ಅಂದ್ರೆ ಸೇಲ್ಸ್ ಬಾಯ್ ಅಂತಂದ್ರೆ ಅದು ಹೋಗಿ ಡೆಲಿವರಿ ಮಾಡೋದು.
ಪ್ರಾಡಕ್ಟ್ ನ ಹೋಗಿ ಅಂಗಡಿಗೂ ಕೊಟ್ಟು ಬರೋದು. ಓಕೆ. ಹಾಗಾಗಿ ನನಗೊಂದು TVS ಗಾಡಿ ಬಂತು. ಅವರು TVS ಗಾಡಿ ತಗೊಂಡ್ಮೇಲೆ ನಾವು ಬೆಂಗಳೂರು ಯಾವ ರೋಡಲ್ಲಿ ಹೋಗ್ಬೇಕಂತ ಕನ್ಫ್ಯೂಸ್ ನನಗೆ. ಒಂದ್ ರೋಡಲ್ಲಿ ಒಂದು ಸರ್ತಿ ಹೋದ್ರೆ ತಿರ್ಗಿ ಅದೇ ರೋಡಲ್ಲಿ ಬರ್ಬೇಕನ್ನೋದು ನನಗೆ ಗೊತ್ತಿರ್ಲಿಲ್ಲ. ನನಗೆ ಹೊಸ್ದು ನನಗೆ. ಆಮೇಲೆ ನನಗೆ ಗೊತ್ತಿಲ್ಲ, ಇಲ್ಲ ಒಂದೊಂದ್ ಸರ್ತಿ ಒನ್ ವೇ ರೋಡಲ್ಲೇ ಹೋಗಿದ್ದೀನಿ ನಾನು. ಫೈನು ಕಟ್ಟಿದ್ದೀನಿ, ಗೊತ್ತಿಲ್ಲ ನನಗೆ ಇದು ಒನ್ ವೇ ರೋಡ್ ಹೋಗ್ಬೇಕು ಹೋಗ್ಬಾರ್ದು ಅಂತ ನನಗೆ ಗೊತ್ತೇ ಇಲ್ಲ. ಯಾಕಂದ್ರೆ ಬೆಂಗಳೂರಿನಾಗ ಗೊತ್ತಿಲ್ಲಲ್ಲ ಸರ್. ಏನ್ ಮಾಡಕ ಸಮಯ ದಿನ ಅದೇ ನೋಡ್ತಾ ಇದೀವಿ. ದಿನ ಎಲ್ರು ಸಿಗ್ನಲ್ ಜಂಪ್ ಮಾಡೋರೆ ಅಲ್ವಾ, ಒನ್ ವೇಲ್ ಹೋಗೋರೆ, ಎಲ್ಲಾರು ಗಜಿ ಬಿಜಿ ಜೀವನ. ಹಾಗಾಗಿ ನಾನು ಸ್ವಲ್ಪ ದಿನ ಬಹಳ ಬೆಂಗಳೂರಲ್ಲಿ ಪರಿಚಯ ಮಾಡ್ಕೊಳಕ್ಕೆ ಬಹಳ ತಿಂಗಳು ಬೇಕಾಯ್ತು. ಅಲ್ಲಿಂದ ಸೇಲ್ಸ್ ಬಾಯ್ ಆಗಿ ಸೇಲ್ಸ್ ಆಫೀಸರ್ ಇಂದ ನನ್ಗೆ ಪ್ರಮೋಟ್ ಆಯ್ತು. ಯಾಕಂದ್ರೆ ನಾನು ಮಾಡೋ ಕೆಲಸ ಸಿನ್ಸಿಯರಿಟಿ ನಮ್ಮ ಆಫೀಸರ್ ಮೆಚ್ಚಿ, ಇಲ್ಲಪ್ಪ ನೀನು ಇದೇ ತರ ಸೇಲ್ಸ್ ಬಾಯ್ ಆಗಿರ್ಬೇಡ, ಸೇಲ್ಸ್ ಮೆನ್ ಆಗೋ, ಅಂದ್ರೆ ಆರ್ಡರ್ ಬುಕ್ಕಿಂಗ್ ಬರ್ಕೊಂಡ್ ಬರೋ, ಅದು ಅಂದ್ರೆ ಪ್ರಮೋಷನ್. ಅದು ಎಷ್ಟು ವರ್ಷ ನೀವು ಸೇಲ್ಸ್ ಅಲ್ಲಿ ಕೆಲಸ ಮಾಡಿದ್ರಿ? ಸುಮಾರು ಏನಿಲ್ಲ ಒಂದು 10 ರಿಂದ 12 ವರ್ಷ ನಾನು ಸೇಲ್ಸ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದೀನಿ. 12 ವರ್ಷ. 2004ರಿಂದ 16-17ರವರೆಗೂ 16-17ರವರೆಗೂ ನಾನು ಸೇಲ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಆ ಗ್ಯಾಪ್ ಅಲ್ಲಿ ಏನಾಯ್ತು ಅಂತಂದ್ರೆ ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋಗ್ತಿದ್ದೆ ನಾನು. ಅಲ್ಲಿ ಒಬ್ಬ ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್ ನನಗೆ ಪರಿಚಯ ಆದ್ರು. ನಾನು ಸುಮ್ನೆ ಹೋಗ್ತಿದ್ನಲ್ಲ, ಕ್ಯಾಂಟೀನ್ ನಾಟಕ ನೋಡಕ್ ಹೋಗ್ತಿದ್ದೆ ನಾನು ಅಷ್ಟೇ. ಇಲ್ಲೇನೋ ನಡೀತಿದ್ದೆ, ಇಷ್ಟು ದೊಡ್ಡ ರಂಗಮಂದಿರ ರವೀಂದ್ರ ಕಲಾಕ್ಷೇತ್ರ, ನಮಗೆ ಗೊತ್ತಿಲ್ಲಲ್ಲ ಅಂತಂದೇಳಿ ಒಂದು ಜೂನಿಯರ್ ಆರ್ಟಿಸ್ಟ್ ಆಗಿ ನಾನು ಅವ್ರು ಕರ್ಕೊಂಡು ಹೋದ್ರು ನನ್ನ. ಯಾವ ಸಿನಿಮಾಗೆ? ರಮೇಶ್ ಅರವಿಂದ್ ಅಭಿನಯದ ಆಕ್ಸಿಡೆಂಟ್ ಸಿನಿಮಾದಲ್ಲಿ 2008ರಲ್ಲಿ. ಅಂದ್ರೆ ನಾವು ಕೆಲಸ ಮಾಡ್ತಾ ಮಾಡ್ತಾ ನಾನು ಹವ್ಯಾಸಿ ತರ ನಾಟಕ ನೋಡೋ ಅಭ್ಯಾಸ ನಮ್ದು. ಆಕ್ಸಿಡೆಂಟ್ ಸಿನಿಮಾದಲ್ಲಿ 2008ರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋದೆ ಆ ಸಿನಿಮಾಗೆ ನಾನು. ಆಕ್ಟ್ ಮಾಡಿದೀರಾ? ಹೌದು. ಓಕೆ. ರಮೇಶ್ ಅರವಿಂದ್ ಸರ್, ಪೂಜಾ ಗಾಂಧಿ ಅವರು ಒಂದು ಹಾಡು ಆಡ್ತಿರ್ತಾರೆ, ಕೋಲಣ್ಣಂದೊಂದು, ಅದು ಹಿಂದ್ಗಡೆ ಒಂದು ನಿಂತಿದ್ದೀನಿ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ. ನಮ್ಗೆ ಗೊತ್ತಿಲ್ಲಲ್ಲ ಸರ್, ಸಿನಿಮಾ ಅಂದ್ರೆ ಏನೋ ಗೊತ್ತಿಲ್ಲ ನಮಗೆ, ಆಕ್ಟ್ ಮಾಡೋದೇನು ಅಂತ ಗೊತ್ತಿಲ್ಲ. ನಾಟಕ ನೋಡಿ ಕಲ್ತಿದ್ದೀನಿ ಅಷ್ಟೇ ನಾನು. ನಿಮ್ಗೊಂದ್ ಮಜಾ ಗೊತ್ತಾ? ನೀವ್ ಅದ್ರಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದೀರಾ, ಹಂಗಾರ ನಿಮ್ ಪರಿಚಯ ನಮ್ಗೆ ಅವಾಗ್ಲೇ ಇದೆ. ಯಾಕೆ ಹೇಳಿ? ಯಾಕೆ? ಆಕ್ಸಿಡೆಂಟ್ ಸಿನಿಮಾನ ನಾವು ಪ್ರಮೋಷನ್ ಮಾಡಿ ರಿಲೀಸ್ ಮಾಡಿದ್ವಿ. ಓ ಸೂಪರ್. ಒಂದು ಸೆಲೆಬ್ರಿಟಿ ಶೋ ಎಲ್ಲ ನಾವು ಮಾಡಿದ್ವಿ. ಹೌದಾ? ಸೊ ಹಾಗೆ ಪರಿಚಯಗಳು. ನೋಡಿದ್ರ ಎಲ್ಲಿ ಗಂಟ ಹೋಗುತ್ತೆ ನೋಡಿ. ಹೇಳಿ ಸರ್. ಕನಕಪುರ ರೋಡಲ್ಲಿ ಶಂಕರ ಅಂತ ಒಂದು ಆಶ್ರಮ ಇದೆ ಅಲ್ಲ, ಶಂಕರ ಅಂತ ಒಂದು ಆಶ್ರಮ ಇದೆ. ಅಲ್ಲಿ ಸೆಟ್ ಹಾಕಿದ್ರು ಅವರು. ಆ ಹಾಡಿನ ಚಿತ್ರೀಕರಣ ನಡೀತಿತ್ತು. ಅಲ್ಲಿ ನಾನು ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ. 3 ದಿನ ಮಾಡಿದ್ರ ಸಾಂಗ್ ಶೂಟ್. ಒಬ್ರು ಖಳನಾಯಕನ ಪಾತ್ರದ ಮಾಡ್ತಿದ್ರು. ರಂಗಭೂಮಿ ಧೀಮಂತ ಕಲಾವಿದರಾದ ರಾಜೇಂದ್ರ ಕಾರಂತ್ ಸರ್. ಓಕೆ. ಆ ಸಿನಿಮಾದಲ್ಲಿ ಖಳನಾಯಕನ ಪಾತ್ರ ಮಾಡಿದಾರೆ ಅವರು. ಖಳನಾಯಕನ ಪಾತ್ರ ಏನ್ ಮುಂದೆ ಬರುತ್ತಲ್ವಾ, ಅವ್ರ ಹಿಂದೆನೆ ನಿಂತ್ಕೊಳ್ಳುವಂತ ಒಂದು ಪಾತ್ರ. ನಾನ್ ಜೂನಿಯರ್ ಆರ್ಟಿಸ್ಟ್ ಆಗಿ ಅವ್ರ ಮುಂದೆ ಅವ್ರು ಹಾಡಾಡ್ತಿರ್ತಾರ, ಅವ್ರ ಮುಂದೆ ಕೂತಿರ್ತಾರ, ಅವ್ರ ಹಿಂದೆ ನಾನು ನಿಂತ್ಕೊಂಡಿದ್ದೀನಿ ಆ ಸಿನಿಮಾದಲ್ಲಿ. ಅವ ಹಾಡಲ್ಲಿ ಬ್ರೇಕ್ ಆಯ್ತು. ಬ್ರೇಕ್ ಟೈಮಲ್ಲಿ ಎಲ್ಲ ಊಟ ಮಾಡಿದ್ವಿ. ರಾಜೇಂದ್ರ ಕಾರಂತ್ ಸರ್ ಪರಿಚಯ ಅದರಲ್ಲಿ. ರಂಗಭೂಮಿ ಧೀಮಂತ ಕಲಾವಿದರು ಅವರು. ಒಳ್ಳೆ ಕಲಾವಿದರು, ಒಳ್ಳೆ ಸ್ಕ್ರಿಪ್ಟ್ ರೈಟರು, ಒಳ್ಳೆ ನಿರ್ದೇಶಕರು, ಆಮೇಲೆ ಒಳ್ಳೆ ಬರವಣಿಗೆ ಇದೆ ಅವರಲ್ಲಿ. ಅವ್ರು ಸುಮಾರು ಏನಿಲ್ಲ ಅಂದ್ರೆ ಒಂದು 60-65 ನಾಟಕ ಬರ್ದಾರೆ ಅವರು ಅಟ್ ಪ್ರೆಸೆಂಟ್ ಇವತ್ತಿಗೂ. ಅಲ್ಲಿ ನನಗೆ ಪರಿಚಯ ಆದರು. ಸರ್ ನಿಮ್ಮ ಅಭಿನಯ ನೋಡಿದೆ ನಾನು, ತುಂಬ ಚೆನ್ನಾಗಿತ್ತು ಅಂತಂದೆಲ್ಲ ನಾನು ಮಾತಾಡಿಸಿ ಅವ್ರನ್ನ ಪರಿಚಯ ಮಾಡಿಕೊಂಡೆ. ಎಲ್ಲಿರೋದು ನೀವು ಅಂತ ಕೇಳಿದರು. ನಂದೆಲ್ಲ ಹೇಳಿದೆ ನಾನು. ಅವಾಗ ಅವರು ಆಯಿತು ನೀವು ನಾಟಕ ಏನಾದರೂ ಮಾಡಿದಿರ ಅಂತ ಕೇಳಿದರು. ನಾಟಕನ ಗಂಧ ಗಾಳಿ ಗೊತ್ತಿಲ್ಲದೆ ಇರೋ ನಾನು, ABCDನ ಗೊತ್ತಿಲ್ಲ ನನಗೆ. ನಿಮಗೆ ಮುಂಚೆ ಯಾವತ್ತೂ ನೀವು ನಾಟಕಗಳಲ್ಲಿ ನಾಟಕ ನಮ್ಮ ತಂದೆಯವ್ರು ಮಾಡಿದ್ದಾರೆ. ನಮ್ಮ ತಂದೆಯವ್ರು ಮಾಡಿದ್ದಾರೆ. ನಮ್ಮ ಕಡೆ ಏನಾಯ್ತಂದ್ರೆ ಈ ತರ ಪೌರಾಣಿಕ ಎಲ್ಲ ಮಾಡಲ್ಲ, ದೊಡ್ಡಾಟ ಅಂತ ಆಡ್ತೀವಿ. ಬಯಲಾಟ ಒಂದು ಅಟ್ಟ ಹಾಕ್ತಾರ. ಅಟ್ಟದ ಮೇಲೆ ದೊಡ್ಡ ದೊಡ್ಡ ಕಿರೀಟಿಗಳೆಲ್ಲ ಕಟ್ಟಿಕೊಂಡು ಆಕ್ಟ್ ಮಾಡ್ತಾರಲ್ಲ. ಅಂದ್ರೆ ಅದು ಏನಾಯ್ತಂತಂದ್ರೆ ನಮ್ಮ ಈ ಉಡುಪಿ ಮಂಗಳೂರು ಸೈಡ್ ಯಕ್ಷಗಾನ ಹೆಂಗೆ ಗಂಡು ಕಲಾವಿದನ, ಅದೇ ತರನೇ ಗಂಡು ಕಲೆ ಅದು ಬಯಲಾಟ. ಈ
ರಟ್ಟೆಗೆ ತಲೆಗೆಲ್ಲ ಫುಲ್ಲು ಕಿರೀಟ ತೂಕ ಇರುತ್ತೆ, ಅದೆಲ್ಲ ಕಟ್ಕೊಂಡು ಕುಣಿಬೇಕು. ನಮ್ ಕಡೆ ಏನಾಗಿದೆ ಅಂತಂದ್ರೆ ಕಾಂಪಿಟೇಷನ್ ಜಾಸ್ತಿ. ಬಂಡಿ ಚಕ್ರ ಬೆನ್ನಿ ಕಟ್ಕೊಂಡು ಕುಣಿದಿದ್ದಾರೆ. ಹೌದು, ಈಗಲೂ ನಿಮಗೆ ಕೆಲವು ವಿಡಿಯೋಸ್ ತೋರಿಸ್ತೀನಿ. ಅವಾಗ ನಮ್ ತಾತ ನಮ್ ತಂದೆಯವರಿಗೆ ಒಂದು ಪಾತ್ರ ಕಳಿಸಿದ್ದಾರೆ. ಪಾಂಡು ವಿಜಯ್ ಅಂತ ಒಂದು ಬಯಲಾಟ. ಇನ್ನೊಂದ್ಸಲ ಹೇಳಿ. ಪಾಂಡು ವಿಜಯ. ಪಾಂಡು ವಿಜಯ್ ಅಂತ ಒಂದು ಬಯಲಾಟ. ಅದರಲ್ಲಿ ಕೀಚಕನ ಪಾತ್ರ ಬರುತ್ತೆ. ಕೀಚಕನ ಪಾತ್ರ ನಮ್ ತಂದೆಯವ್ರು ಮಾಡಿದ್ದು. ಇವತ್ತಿಗೂ ಈಗ 83-84 ಇಸ್ವಿಯಲ್ಲಿ ಆಡಿದ್ದವ್ರು. ಇವತ್ತಿಗೂ ಏನಿಲ್ಲ ಒಂದು 30-32 ವರ್ಷ ಆಯ್ತು. ಇವತ್ತಿಗೂ ನಮ್ ತಂದೆನ ಕೀಚಕನ ಪಾತ್ರ ನಮ್ಮ ಊರಲ್ಲಿ ನೆನ್ಸ್ಕೊತಾ ಇದ್ದಾರೆ. ಅರೆ ನೋಡಿದ್ರಾ, ಒಂದು ಸಲ ಒಂದು ರಂಗಭೂಮಿ ಕಲಾವಿದನ್ನ ಮೆಚ್ಕೋಬಿಟ್ರು ಅಂದ್ರೆ ನೋಡಿ, ಅವ್ರು ಹೇಳ್ತಾರೆ ಅವ್ರ ತಂದೆಯವ್ರನ್ನ ಇವತ್ತಿಗೂ. ಎಷ್ಟು ವರ್ಷದಿಂದ ಇದು? ಸುಮಾರು ಒಂದು 30-32 ವರ್ಷ ಆಗಿರ್ಬೇಕು. 32 ವರ್ಷದ ಹಿಂದೆ ಮಾಡಿದಂತ ಪಾತ್ರ ಇವತ್ತಿಗೂ ಜನ ಮೆಚ್ಕೊಳ್ತಾರೆ ಅಂತ ಹೇಳಿದ್ರೆ ಅದು ಬಿಕಾಸ್ ರಂಗಭೂಮಿಯಿಂದಾನೆ. ಕೀಚಕನ ಪಾತ್ರ, ಆಮೇಲೆ ಭೀಮನ ಪಾತ್ರ ನಮ್ಮ ಕಡ್ಡಿಪುಡಿ ನಾಗಪ್ಪರು ಅಂತ ಮಾಡಿದ್ದು. ನಮ್ಮ ಕಾಕರ್ ಆಗ್ಬೇಕು, ನಮ್ಮ ಭಾಷೆಯಲ್ಲಿ ನಮ್ ಕಾಕರ್ ಅಂತ ಕರಿತೀವಿ. ಅಂದ್ರೆ ತಂದೆ ಸಮಾನ ಅಂತ. ನಮ್ ತಂದೆಗೆ ಅವ್ರಿಗೆ ಕಾಂಪಿಟೇಷನ್. ದ್ರೌಪದಿ ಪಾತ್ರ ಮಾಡಿದವರು ನಮ್ಮ ತಂದೆಗೆ ಹೆದರಿದಾರ. ಯಾರು ಪಾತ್ರ ಮಾಡಿದ್ದದು? ಕೀಚಕನ ಪಾತ್ರ ಮಾಡಿದ್ಯಾರು ಸರ್? ಈ ತರ ಟ್ರೈನಿಂಗ್ ಕೊಟ್ಟಿದ್ದು ನಮ್ ತಾತ. ಇವತ್ತಿಗೂ 30-32 ವರ್ಷ ಆದ್ರೂ ಅವ್ರನ್ನ ಯಾಕೆ ನೆನ್ಸ್ಕೊತಾ ಇದಾರೆ ಅಂತಂದ್ರೆ ಅಷ್ಟು ಕಾಂಪಿಟೇಷನ್, ಅಷ್ಟು ಚೆನ್ನಾಗ್ ಬಂದಿದೆ ಪಾತ್ರ. ಅವ್ರ ಹೆಸರು ಹೇಳ್ಬಿಡಿ. ಯಾವ ಹೆಸರು? ತಾತ ಅವ್ರ ಹೆಸರು? ನಮ್ ತಾತನ ಹೆಸರು ಶರಣಪ್ಪ. ನಮ್ ತಂದೆಯವ್ರ ಹೆಸರು ಶರಣಪ್ಪ. ನನ್ನ ಹೆಸರು ಶರಣು ತಾಳು. ನಾನು ಊರ ಹೆಸರು ಸೇರಿ ಇಟ್ಕೊಂಡ್ಬಿಟ್ಟಿದ್ದೆ. ತಾತ ಹಾಗೂ ಅಪ್ಪ ಹೆಸರು ಒಂದೇ? ಹೌದು. ತಾತ ಅಪ್ಪನ ಹೆಸರು ಶರಣಪ್ಪ ಅಂತಾನೆ. ಈಗ ನನಗ್ ಪರಿಚಯ ಆದಾಗ್ಲೂ ನೀವು ಶರಣಪ್ಪ ಅಂತಾನೆ ಪರಿಚಯ. ಹೌದು, ಅವರು ನಮ್ಮ ಜಂಗ್ಲಿ ಪರ್ಸನ್ ಅವರು ಇದಾರಲ್ಲ, ಅವರು ನನ್ನ ಪ್ರೀತಿಯಿಂದ ಶರಣಪ್ಪ ಅಂತ ಕರೀತಾರೆ. ಹಾಗಾಗಿ ನಿಮಗೆ ಪರಿಚಯ ಮಾಡ್ಕೊಡ್ಲ. ಆ ಹೆಸರು ಚೆನ್ನಾಗಿದೆ. ಇಲ್ಲ, ನಮ್ಮ ತಾತ ನಮ್ಮ ತಂದೆಯವರು ಅವರ ಆಶೀರ್ವಾದ. ಹಾಗಾಗಿ ಪಾಂಡು ವಿಜಯ ನಾಟಕದಲ್ಲಿ ಕೀಚಕನ ಪಾತ್ರ ಅದ್ಭುತವಾಗಿ ಮೂಡಿ ಬಂತು. ಹಾಗಾಗಿ ಅವಾಗ ನಾನು ನಮ್ ತಾತ ನಮ್ ತಂದೆಗೆ ಆಟ ಕಲಿಸಿದ್ದು, ದೊಡ್ಡ ಆಟ. ಅವ್ರದ್ದು ಗೀಳೋ ಏನು ಗೊತ್ತಿಲ್ಲ, ಎಲ್ಲೋ ರಂಗಭೂಮಿ ಕಡೆ ನನ್ನ ಆಸಕ್ತಿ ಎಳಿತು. ನಾಟಕ ನೋಡೋದು 100% ರೀ ಅದು. ಯಾಕಂದ್ರೆ ಅದು ಒಳಗಡೆನೆ ಇದೆ. ಹೌದು, ಅದು ಇವಾಗ ನಿಮಗೆ ಎದ್ದು ಬರ್ತಾ ಇದೆ ನೋಡಿ. ಎಲ್ಲ ಒಂದು ಆಕಸ್ಮಿಕ ನನ್ನ ಜೀವನದಲ್ಲಿ ನಡೆದಿತ್ತು ನೋಡಿ. ನಿಮ್ಗೆ ಜೂನಿಯರ್ ಆರ್ಟಿಸ್ಟ್ ಸಪ್ಲೈಯರ್ ಇಂಟ್ರೊಡ್ಯೂಸ್ ಆಗ್ಬೇಕು, ಅವ್ರ ಮೂಲಕ ನೀವು ಆಕ್ಸಿಡೆಂಟ್ ಸಿನಿಮಾ ಆಕ್ಟ್ ಮಾಡಂಗಾಯ್ತು. ಅದ್ರ ಜೊತೆಗೆ ನಿಮ್ಗೆ ಅವ್ರ ಪರಿಚಯ ಆದ್ರು. ರಾಜೇಂದ್ರ ಕಾರಂತ್ ಸರ್ ಗುರುಗಳು ಪರಿಚಯ ಆದ್ರು. ಅಲ್ಲಿಂದ 2008 ಅವ್ರು ಪರಿಚಯ ಆಗಿದ್ದು. ಅವರು ನಮ್ಮ ನಿಮ್ಮೊಳಗೊಬ್ಬ ಅಂತ ಒಂದು ನಾಟಕ. ನಾನು ಫಸ್ಟ್ ಸ್ಟೇಜ್ ರಂಗಶಂಕರ. ವೆರಿ ನೈಸ್. 2008 ಮಧ್ಯದಲ್ಲಿ ಅಥವಾ ಎಂಡಲ್ಲಿ ಇರ್ಬೇಕು. ಯಾವ ನಾಟಕ? ನಮ್ಮ ನಿಮ್ಮೊಳಗೊಬ್ಬ ಅಂತ. ನಮ್ಮ ನಿಮ್ಮೊಳಗೊಬ್ಬ. ಅದರಲ್ಲಿ ನಮ್ಮ ನಿಮ್ಮೊಳಗೊಬ್ಬ ಆ ನಾಟಕದಲ್ಲಿ ಮನೆ ಆಳಿನ ಕೆಲಸ ಪಾತ್ರ ಬರುತ್ತೆ. ಮನೆ ಆಳಿನ ಪಾತ್ರ ಮಾದ ಅಂತ ಆ ಪಾತ್ರಧಾರಿ ಹೆಸರು. ಅದರಲ್ಲಿ 4 ಮಾತಿರೋದು. ಆ 4 ಮಾತು ಹೇಳಕ್ಕೂ ನನಗೆ ಸರಿ ಬರ್ಲಿಲ್ಲ. ಹೌದಾ? ಗೊತ್ತಿಲ್ಲ. ಸ್ಟೇಜ್ ಭಯ, ಜನ ಇದೆ, ಹೌಸ್ಫುಲ್ ಜನ. ರಂಗಶಂಕರ ನಾನು ಯಾವತ್ತು ಜನರಿದ್ರೆ ಪಾತ್ರನೇ ಮಾಡಿಲ್ಲಲ್ಲ. ನಾಟಕ ಅಂದ್ರೆ ಏನ್ ನನಗೆ ಗೊತ್ತಿಲ್ಲ. ಪ್ರಾಕ್ಟೀಸ್ ಮಾಡಿದೀನಿ. ಕಾರನ್ ಸರ್ ರಿಹರ್ಸಲ್ ಎಲ್ಲ ಹೇಳ್ಕೊಟ್ಟಿದಾರ. ಹಂಗೆ ಸ್ವಲ್ಪ ಹಂಗೆ ಮಾಡಿದೀನಿ. ಅಂದ್ರೆ ನಮ್ಮ ಕಾರನ್ ಸರ್ಗೆ ಏನಂತಾರೆ, ಹೊಸ ಹುಡುಗರು ಬರ್ಲಿ ರಂಗಭೂಮಿಗೆ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನನಗೊಂದು ಸಣ್ಣ ಪಾತ್ರ ಕೊಟ್ರು. 4 ಮಾತಿರೋದು. ಜನ ನೋಡಿದ ತಕ್ಷಣ ತಬ್ಬಿಬಾಗ್ಬಿಟ್ಟೆ. ಇದು ಎಲ್ಲಾರ ಲೈಫಲ್ಲೂ ಆಗತ್ತೆ ಫ್ರೆಂಡ್ಸ್. ತಬ್ಬಿಬಾಗ್ಬಿಟ್ಟೆ. ನಾನು ಏನ್ ಮಾಡ್ಬೇಕನ್ನೋದೇ ಗೊತ್ತಾಗ್ಲಿಲ್ಲ. ಆದ್ರೂ ನಂದು ಏನಂದ್ರೆ ಒಂದು ಮೊಂಡು ಧೈರ್ಯ ಅಂತಾರಲ್ಲ, ಹಂಗೆ ಧೈರ್ಯ ನೋಡೋಣ, ಇವಾಗ ಹೋಗಿ ನಾನು ಡೈಲಾಗ್ ಹೇಳ್ಬೇಕು. ನನ್ನ ಎಂಟ್ರಿ ಬಂತು. ನಾಟಕ ಸ್ಟಾರ್ಟ್ ಆಯ್ತು. 7:15 ನಾಟಕ ಸ್ಟಾರ್ಟ್ ಆಯ್ತು. ನಂದು 7:45 8 ಗಂಟೆ ಒಳಗೆ ಪಾತ್ರ ಬರುತ್ತೆ ನಂದು. ಅಂದ್ರೆ ಸೈಡ್ ವಿಂಗ್ ಅಲ್ಲಿ ನಿಂತ್ಕೊಂಡು ನನ್ನ ಪಾತ್ರಕ್ಕೆ ಎಂಟ್ರಿ ಆಗ್ಬೇಕು. ಹೋಗ್ತಾ ಇದ್ದೀನಿ. ಹೆದರಿಕೆ, ಭಯ, ಹೆದರ್ತಾ ಇದ್ದೀನಿ. ಹೋಗ್ಬೇಕಲ್ಲಪ್ಪ, ಜನ ಅಂದ್ರೆ ನಾನು ಎಲ್ಲಿ ನನ್ಗೆ ಗೊತ್ತಿಲ್ಲಲ್ಲ ಸರ್. ಹೋದೆ. ಗದ್ದ ನಡುಕ್ತಾ ಇದ್ದೀನಿ. ಹೇಳ್ಬೇಕಲ್ಲ, ನಡುಕ್ತಾನೆ ಡೈಲಾಗ್ ಹೇಳಿದೆ. ತಪ್ಪು ಹೇಳಿದೆ. ಹತ್ತೆ ಒಂದ್ ಸೈಡಿಗೆ ಕೊಟ್ರು ನೋಡಿ. ಒಂದು ಸೈಡ್ ವಿಂಗ್ ಬಂದು ಸೀನ್ ಮುಗೀತು. ಹತ್ತೊಂದು ಕಾಪಾಳಕ್ ಕೊಟ್ರು ನೋಡಿ ನಮ್ ಗುರುಗಳು.
ಗೊತ್ತಿಲ್ಲ. ಮೊದಲನೇ ಪಾಠ. ಅವತ್ತು ನಾನೇನಾದ್ರೂ ಸಿಟ್ಟು ಮಾಡ್ಕೊಂಡು ಹೋಗಿದ್ರೆ ಇವತ್ತು ಒಂದು ಪೇಜ್ ಗಟ್ಲೆ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಡೈಲಾಗ್ ಹೇಳ್ತಿರ್ಲಿಲ್ಲ. ನೋಡಿದ್ರ 4 ಸಾಲ್ ಹೇಳಕ್ ಆಗ್ತಿರ್ಲಿಲ್ಲ, ಇವತ್ತು 1 ಪೇಜ್ ಡೈಲಾಗ್ ಅವರು. ಅದು ಇದು ಒಂದು ಇಂಪಾರ್ಟೆಂಟ್ ಪ್ಲೇಸೇನೆ. ಇಲ್ಲಿ ಅವರು ನೋಡಿ ಎಷ್ಟು ಸ್ಮಾರ್ಟ್ ಆಗಿ ಸಕಲಾಗಿ ಮಾತಾಡ್ತಿದಾರ ಅವರು. ಸೂಪರ್. ಓಕೆ, ನಿಮ್ಗೆ ಆ 4 ಸಾಲುಗಳು ಜ್ಞಾಪಕ ಇದೆ ಇವತ್ತು? ಇಲ್ಲ, ಜ್ಞಾಪಕ ಇಲ್ಲ. ಜ್ಞಾಪಕನೇ ಇಲ್ಲ. ಎಷ್ಟು ವರ್ಷ ಆಯ್ತು ಸರ್? 4 ಸಾಲ ಅಲ್ವಾ? 4 ಸಾಲ ಕರೆಕ್ಟ್ ನೆನಪೇ ಇಲ್ಲ ಅಲ್ಲ. 16 ಎಷ್ಟು 2008 ಅಂತಂದ್ರೆ ಅದೇ ಎಷ್ಟು 17 ವರ್ಷ ಆಯ್ತು. ಗ್ರೇಟ್ ರೀ. 17 ವರ್ಷ ಆಯ್ತು. ಅಂದ್ರೆ ಅದು ನಮ್ ಭಾಷೆ ಅಲ್ಲ, ಕುಂದಾಪುರ ಭಾಷೆ. ನಮ್ ಭಾಷೆ ಹಾಕಿದ್ರೆ ನನ್ ನೆನಪಿರ್ತಿತ್ತ ಏನೋ, ಕುಂದಾಪುರ ಭಾಷೆ. ಏನೇ ಆಗ್ಲಿ ಕಲಾವಿದ ಅಂದ್ಮೇಲೆ ಎಲ್ಲಾ ಶೈಲಿ ಅಂದ್ರೆ ಕಲಾವಿದರಿಗೆ ಭಾಷೆ ಮುಖ್ಯ ಅಲ್ಲ, ಅದು ಉಚ್ಚಾರಣೆ ಮಾಡೋದ್ ರೀತಿ ಇದೆಯಲ್ಲ, ಅದ್ರ ಅತಿ ಸುಂದರವಾದ ಭಾಷೆ ನಮ್ಮ ಕನ್ನಡ ಭಾಷೆನೆ. ಅದರಲ್ಲಿ ನಮ್ಮ ಕುಂದಾಪುರ ಭಾಷೆ ಏನಿದಲ್ಲ, ಕಲ್ತ್ರೆ ಮಾತ್ರ ಸೂಪರ್ ಆಗಿರುತ್ತೆ. ಆದ್ರೆ ಅದು ಫಸ್ಟ್ ಟೈಮ್ ನಮ್ಗೆ ನಾಟಕ ಗೊತ್ತಿಲ್ಲ, ಏನೋ ಗೊತ್ತಿಲ್ಲ, ಅದ್ರ ಬೇರೆ ಭಾಷೆ ಕುಂದಾಪುರ ಭಾಷೆ ನನಗೆ ಉಚ್ಚಾರಣೆ ಮಾಡಕ್ಕೆ ನನ್ಗೆ ಬರ್ಲಿಲ್ಲ. ಹಾಗಾಗಿ ನಾನು ಕಲ್ತೆ. ಅವಾಗ ಸರಿಯಾಗಿ ಕೊಟ್ರ ಸೈಡ್ ಮೇಲೆ ಬಂದು ಸರಿಯಾಗಿ ಒಂದ್ ಡೇಟ್ ಬಿಟ್ರು. ತಪ್ಪು ನಂದು ಇರ್ಬೇಕಾದ್ರೆ ನಾವ್ ಏನ್ ಮಾಡಕ್ಕಾಗತ್ತೆ? ಆ ಕ್ಷಣ ಹೇಗಿತ್ತು ನಿಮ್ಗೆ? ಆ ಕ್ಷಣ ಏನತ್ತ ಅಂದ್ರೆ ಆ ಕ್ಷಣಕ್ಕೆ ನನಗೆ ಸಿಟ್ಟು ಬಂತು. ಏನಿದು ಇನ್ನೊಬ್ರ ಹತ್ರ ನಾನು ನಡ್ಸ್ಕೊಂಡ್ಬಿಟ್ನಲ್ಲ ಅಂತ ಸಿಟ್ಟು ಬಂತು. ಆದ್ರೆ ಆ ರಂಗಭೂಮಿಗೆ ಹೋಗಿ ಫಸ್ಟ್ ಟೈಮ್ ಹೋಗಿ ಬಂದಿದ್ದು ಮಹಿಮೆ ಏನೋ ಗೊತ್ತಿಲ್ಲ. ರಂಗಶಂಕರ ನಾನು ಫಸ್ಟ್ ಸ್ಟೇಜ್ ಅಲ್ಲ, ಅದು ತಾಳ್ಮೆಯಿಂದ ಇರುವಂತ ನನಗೆ ಸಿಗ್ನಲ್ ಕೊಡ್ತು. ಬೇಡ, ಕಲಿ ತಪ್ಪು ಮಾಡಿದೆ ತಾನೆ, ಹೊಡೆದ್ರೆ ಏನಾಯ್ತು? ಯಾರು ಹೊಡಿತಾರ? ಗುರುಗಳು. ಅವರ ಒಡನಾಟ ಬೆಳೆದು 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 ಇವತ್ತಿಗೂ ಅವರ ಒಡನಾಟ ಇದೆ, ಇನ್ನು ಮುಂದಕ್ಕೂ ಇರುತ್ತೆ. ಅವ್ರ ನಾಟಕದಲ್ಲೇ ಅಭಿನಯ ಮಾಡ್ತಾ ಮಾಡ್ತಾ ಅವ್ರ 4 ಸಾಲು ಒಂದು ಪಾತ್ರ ಕೊಟ್ಟಿದವರು ಒಂದು ಮೇಜರ್ ರೋಲ್ ಕೊಡೋ ತರ ಆಯ್ತು ಅವ್ರ ಡೈರೆಕ್ಷನ್ ಅಲ್ಲೇ, ಅವ್ರ ನಾಟಕದಲ್ಲೇ. ವೆರಿ ಗುಡ್. ನೋಡಿ, ಅವ್ರ ನೀವು ಲೈನ್ಸ್ ಮಿಸ್ ಮಾಡಿದ್ರೆ, ಸರಿಯಾಗಿ ಒಂದ್ ತಿಂದ್ರೆ, ಬಿಡಿದ್ರೆ ಹಠ ಹಿಡಿದ್ರೆ, ಅವ್ರದೇ ನಾಟಕದಲ್ಲಿ PH ಗಟ್ಲೆ ಡೈಲಾಗ್ ಹೊಡೆಯಂಗು ಆಯ್ತು. ಅದು ಪೊಲೀಸ್ ನಾಟಕ ಅಂತ ಅವ್ರು ಬರ್ದಿರೋ ನಾಟಕ. ಅದರಲ್ಲಿ ಫಸ್ಟ್ ಎಂಟ್ರಿ ಆದ್ರೆ ಕೊನೆ ತನಕ ಅವನಿರ್ತಾನೆ. ಹರ್ಷ ಅಂತ ಒಂದು ಪಾತ್ರ, ಪೊಲೀಸ್. ಆ ಪಾತ್ರಧಾರ ಹೆಸರು ಹರ್ಷ ಅಂತ. ಅದ್ರ ಸ್ಟಾರ್ಟಿಂಗ್ ಎಂಟ್ರಿ ಆದ್ರೆ ಕೊನೆ ತನಕ ಇರ್ತಾನೆ. ಸುಮಾರು ಏನಿಲ್ಲ ಒಂದು 75 ಪೇಜ್ 80 ಪೇಜ್ ಇದೆ ಆ ಬುಕ್, ಆ ನಾಟಕ. 80 ಪೇಜ್ ಅನ್ನು ಬಾಯ್ಟ್ ಮಾಡಿದೆ. ಕಾರಣ ಸರ್ ಅವಾಗ್ಲೇ ನನಗೆ ಎಷ್ಟು ಪೇಜ್ ಇದೆ? 80 ಪೇಜ್ ಇದೆ. 80 ಪೇಜ್ ಅಂದ್ರೆ ಇವ್ರಿಗೇನೋ 4 ಪೇಜ್ ತರ ಇರ್ತಾರೆ. ಅಂದ್ರೆ ಎಲ್ಲ ಪಾತ್ರಧಾರಿ ಎಲ್ಲ ಇಡೀ ನಾಟಕದ ಬುಕ್ ಅದು. ಹೌದಾ? ಅದರಲ್ಲಿ ನಂದು ಏನಿಲ್ಲ ಅಂದ್ರೆ 80 ಪೇಜ್ ಇಲ್ಲ, 50 ರಿಂದ 55 ಪೇಜ್ ಇದೆ ನಂದು ಒಬ್ಬಂದೆ. ಆಮೇಲೆ ಪೋಷಕ ಕಲಾವಿದರು, ಆಮೇಲೆ ಸೈಡ್ ಪಾತ್ರದಲ್ಲ ಸೇರಿ ಒಂದು 30-40 ಪೇಜ್ ಇರುತ್ತೆ. ಆ ನಾಟಕ ನೋಡಕ್ ಕರೆಸಿದ್ದೆ ನಾನು. KH ಕಲಾಸೌಧ, ಹನುಮಂತ ನಗರ, ಅಲ್ಲಿ ಆಯ್ತು, ಪ್ಲೇ ಆಯ್ತು. ಕಾರಣ ಸರ್ನ ಕರೆದೆ, ನೋಡಿದ್ರು, ಅವ್ರು ಶಾಕ್ ಆದ್ರು. ಅವರು, ನೀನ ಪಾತ್ರ ಮಾಡಿದ್ದು 4 ಲೈನ್ ಹೇಳಕ್ ಬರ್ತಿರ್ಲಿಲ್ಲವಲ್ಲ ನಿನಗೆ, ಎಷ್ಟು ಹೆಂಗ್ ಬಾಯ್ಟ್ ಮಾಡೋದು ಇಷ್ಟೊಂದು ಲೈಸು ಅಂತ. ಹೆಂಗೋ ದೇವ್ರ ದಯದಿಂದ ಅದೊಂದು ನಾಟಕ ಸಕ್ಸಸ್ ಆಯ್ತು. ಆದ್ರೆ ಏನಂದ್ರೆ ಖುಷಿ ಪಟ್ರ ಅವರು. ಎಲ್ಲಿ ನನ್ನ ನಾಟಕ ಕೆಡಿಸ್ದೆ ಅಂತ ಅನ್ಕೊಂಡಿದ್ದೆ, ಕೆಡಿಸ್ಲಿಲ್ಲ, ನನ್ನ ಹೆಸರು ಉಳಿಸಿದೆ ಅಂತಂದೇಳಿ ಅವ್ರು ಖುಷಿ ಪಟ್ರು. ಅವಾಗ ಅವ್ರು ನಾನು ನಮಸ್ಕಾರ ಮಾಡಿದೆ ಅವ್ರ ಕಾಲಿಗೆ. ನೀವ್ ಆಗ್ಲೇ ನಿಮ್ಮೂರ್ ಕಡೆ ಒಂದು ಇದ್ರ ಬಗ್ಗೆ ಹೇಳಿದ್ರಿ, ಬಯಲಾಟ. ಅಲ್ಲಿ ನೀವು ಊರಲ್ಲಿ ಬಯಲಾಟ ಏನಾದ್ರು ನೀವು ಮಾಡಿರೋದಿದೆಯಾ? ಇಲ್ಲ, ನಾನು ಯಾವತ್ತೂ ಬಯಲಾಟ ಮಾಡಿಲ್ಲ. ಈಗ ರಂಗಭೂಮಿ ಬಂದ ಮೇಲೆ ಆಸೆ ಬರ್ತಾ ಇದೆ ಬಯಲಾಟ ಮಾಡ್ಬೇಕು. ಅದೊಂದು, ಯಾಕಂದ್ರೆ ಅದು ಗಂಡು ಕಲೆ. ಅದು ಹೌದು, ಕಿರೀಟ ತಲೆ ಕಟ್ಟಬೇಕು, ಆ ಕಡೆ ಈ ಕಡೆ ಕೈ ಕಟ್ಟತಾರ, ಆಮೇಲೆ ಏನೋ ಕಾಸ್ಟ್ಯೂಮ್ ಸಿಕ್ಕಾಪಟ್ಟೆ ಇರುತ್ತೆ ಅದು. ಆಮೇಲೆ ಕೈಯಲ್ಲಿ ಒಂದು ಕತ್ತಿ ಕೊಡ್ತಾರೆ. ಮನೆಯವರಲ್ಲಿ ಅವ್ರು ಮುಂಚೆ ಮಾಡಿದಾರ? ನಮ್ ತಂದೆಯವ್ರು ಮಾಡಿದಾರೆ. ನಮ್ ತಂದೆಯವ್ರು ಮಾಡಿದಾರ ಅಂದ್ಮೇಲೆ ಮಗನ ಮಾಡ್ಬೇಕಲ್ಲ, ಮಾಡ್ಬೇಕು. ನಾನೇನಂತಂದ್ರೆ ಅದೇ ಪಾಂಡು ವಿಜಯ ನಾಟಕದಲ್ಲಿ ನಾನು ಅದೇ ಕೀಸ್ಗಿನ ಪಾತ್ರ ಮಾಡ್ಬೇಕಂತ ಒಂದು ಆಸೆ ಇದೆ. ಮಾಡಿ 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 ನೋಡಿ, ತಂದೆಗೆ ತಕ್ಕ ಮಗ ಆಗ್ಬೇಕು ಅಂತ ಅವರು ಪ್ಲಾನ್ ಅಲ್ಲಿ ಇದಾರೆ. ಹೌದು, 100% ಸಕ್ಸಸ್ಫುಲ್ ಆಗಿ. ಮೊನ್ನೆ ನಮ್ಮ ಸ್ನೇಹಿತರೆಲ್ಲ ಸಿಕ್ಕಿದ್ರು, ನಮ್ಮ ಊರಿಗೆ ಹೋದಾಗೆಲ್ಲ ನಮ್ಮ ಸ್ನೇಹಿತರು ಸಿಗ್ತಾರೆ. ನೀನ್ ರಂಗಭೂಮಿಯಲ್ಲಿ ಇದೆಯಾ, ನಾಟಕ ಎಲ್ಲ ಮಾಡ್ತೀಯ, ನಮ್ಮೂರಲ್ಲಿ ನಾಟಕ ಮಾಡಿಸು, ಹಂಗ ಹಿಂಗ. ಹೌದಲ್ವಾ? ಎಲ್ಲ ಇಲ್ಲಿ ಬಂದ್ ಮಾಡಿದ್ರೆ ಊರಲ್ಲಿ ಯಾರು ಮಾಡ್ತಾರೆ? ಅದೇ ಇಲ್ಲ, ನಾವು ಮಾಡೋಣ, ಮಾಡಿದ್ರೆ ಪಾಂಡು ವಿಜಯ ನಾಟಕನೇ ಮಾಡೋಣ. ಪಾಂಡು ವಿಜಯದಲ್ಲಿ ನೀನ್ ಯಾವ್ದು ಮಾಡ್ತೀಯ ಅಂತ ರೇಗ್ಸೋದು. ನಮ್ಮಪ್ಪ ಮಾಡಿದ್ರೆ ನಾನ್ ಮಾಡ್ತೀನಿ. ನಿಮ್ಮಪ್ಪನ ಕಾಲಿ ನಿನ್ಗೆ ಎಲ್ಲಿ ಬರ್ಬೋದು ಬಿಡು, ಪ್ರಯತ್ನ ಪಡ್ತೀನಿ. ಅವ್ರಿಗೆ ಕಿಚ್ಕಿನ ಪಾತ್ರ ಮಾಡ್ಯಾರ, ನಾನು ಕಿಚ್ಕಿನ ಪಾತ್ರ ಮಾಡ್ತೀನಿ. ವೆರಿ ಗುಡ್.
ಅನ್ನೋ ಒಂದು ಆಸೆ ಅಂತೂ ಇದೆ. ಹಾ. ಆದಷ್ಟು ಬೇಗ ನಮ್ಮ ಊರಲ್ಲಿ ಹ್ಮ್ ಅತಿ ಶೀಘ್ರದಲ್ಲೇ ಒಂದು ಬಯಲಾಟ ಅಂತೂ ಮಾಡ್ಬೇಕಂತ ಇದ್ದೀನಿ. ಸೂಪರ್. ಯಾಕಂದ್ರೆ ನಮ್ಮ ಬಳ್ಳಾರಿ ಡಿಸ್ಟಿಕ್ ಹ್ಮ್ ಪೌರಾಣಿಕ ನಡೆಯಲ್ಲ. ಹ್ಮ್ ಪೌರಾಣಿಕ ಅಂತ ಅಂದ್ರೆ ರಕ್ತರಾತ್ರ ಒಂದು ನಡೆಯುತ್ತೆ ಅಷ್ಟೇ ಹ್ಮ್ ರೀಸೆಂಟ್ ಆಗಿ. ಹ್ಮ್. ಅದ್ರ ಬಯಲಾಟನೇ ಜಾಸ್ತಿ. ಅಂದ್ರೆ ಅಲ್ಲಿ ಪೌರಾಣಿಕ ಮುಂಚೆಯಿಂದನೂ ಇಲ್ವಾ? ಮುಂಚೆಯಿಂದನೂ ಇದ್ರನು ಅಷ್ಟೊಂದಿಲ್ಲ. ಓಕೆ. ಅದು ಪೌರಾಣಿಕ ಮುಂಚೆಯಿಂದ ಇದ್ರೂ ಅಷ್ಟೊಂದು ಇಲ್ಲ. ಹ್ಮ್ ಈ ರಕ್ತರಾತ್ರಿ ನಾಟಕ ಮಾಡ್ತಾರಲ್ಲ, ಹ್ಮ್. ಅದೊಂದು ರಕ್ತರಾತ್ರಿ ಒಂದು ನಾಟಕ. ನಿಮ್ದಾದೊಂದು ಸ್ಟೈಲ್ ಇದೆ ಆ ಕಡೆ. ಹೌದೌದು. ಹ್ಮ್ so ಈಗ ನಮ್ಮ ಬಳ್ಳಾರಿ ಡಿಸ್ಟಿಕ್ ಬಯಲ್ಸೀಮೆ ಅಂತ ಕರಿತೀವಿ. ಬಯಲ್ಸೀಮೆ. ನಾವು ಬಯಲಾಟನೇ ಆ ಕಡೆ ಜಾಸ್ತಿ ಆಡೋದು. ಹ್ಮ್ ಹ್ಮ್. ಈಗ ಪಾಂಡು ವಿಜಯ. ನಮ್ಮ ಉಡುಪಿ ಕಡೆ ಹೋದ್ರೆ ಯಕ್ಷಗಾನ, ಹೌದು. ನಿಮ್ ಕಡೆ ಬಂದ್ರೆ ಬಯಲಾಟ, ಓಕೆ. ಪಾಂಡು ವಿಜಯ, ಹ್ಮ್. ಅಭಿವನ್ ಕಾಳಗ, ಹ್ಮ್ 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 ಆಮೇಲೆ ಶಿವ ಪಾರ್ವತಿ ಕಲ್ಯಾಣ, ಹ್ಮ್. ಈ ತರ ಸುಮಾರು ಇದಾವ ನಾಟಕವು. ಸೂಪರ್, ವೆರಿ ಗುಡ್. ಸೊ ಈಗ ನೀವೇನೋ ಬಂದ್ರಿ, ಕೆಲಸ ಮಾಡಿದ್ರಿ, ಹೌದು. ಅಲ್ಲಿಂದ ನೀವು ಒಂದು ಆಕ್ಸಿಡೆಂಟ್ ಆಗಿ ಹೌದು, ಬಂದು ರಂಗಭೂಮಿಗೆ ಸೇರ್ಕೊಂಡ್ರಿ. ರಂಗಭೂಮಿ ಸೇರ್ಕೊಂಡಿದ್ದೀನಿ. ಈಗ ಮತ್ತೆ ನಿಮಗೆ ಕಲಾವಿದ ನಾನೀಗ ಇನ್ಮೇಲೆ ಸಿನಿಮಾಗಳು ಮಾಡಬೇಕು ಅಥವಾ ಕಿರುತೆರೆಯಲ್ಲಿ ಏನೋ ಅಂದ್ರೆ ಸೀರಿಯಲ್ಗಳಲ್ಲಿ ಆಕ್ಟ್ ಮಾಡಬೇಕು, ಇದೆಲ್ಲ ಆಸೆ ಯಾವಾಗ ಹುಟ್ಟು ನಿಮಗೆ? ನಾನು ಆಕ್ಸಿಡೆಂಟ್ ಸಿನಿಮಾ ಏನು ಮಾಡಿದ್ಮೇಲೆ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದೆ. ಅಲ್ಲಿ ಕಾರಣ ಸರ್ ಪರಿಚಯ ಆದ್ರು, ರಂಗಭೂಮಿ ಎಲ್ಲ ಆಯ್ತು. ನಮಗೆ ಈ ರಂಗಭೂಮಿಲಿ ಹವ್ಯಾಸಿ ನಾಟಕಗಳು ಮಾಡ್ತಾ ನಮಗೆ ಸೀರಿಯಲ್ ಯಾಕೆ ಮಾಡಬಾರ್ದು ನಾವು ಅಂತ ಒಂದು ಆಸೆ ಹುಡುತ್ತೆ ನನಗೆ. ಸೀರಿಯಲ್ ಆನ್ಸರ್ ಮಾಡಕ್ ಮುಂಚೆ ಎಷ್ಟು ನಾಟಕಗಳು ಮಾಡಿದ್ರೆ ಸರ್? ಇಲ್ಲೇವರೆಗೂ ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ ಅಂತ ಎರಡು ಭೇದ ಭಾವ. ರಂಗಭೂಮಿ ಅಂದ್ರೆ ರಂಗಭೂಮಿ ಒಂದೇನೆ ಅದು, ಹೌದಾ? ಸುಮಾರು ಏನಿಲ್ಲ ಅಂದ್ರೆ ಇದುವರೆಗೆ ನಾನು ಒಂದು 200-250 ನಾಟಕ ಮಾಡಿದ್ದೀನಿ. ಅರೆ ವಾ, ಕಲಾವಿದಾರಿ. 200-250 ನಾಟಕಗಳು ಅಂದ್ರೆ ಇಟ್ ಇಸ್ ಅ ವೆರಿ ಗುಡ್ ನಂಬರ್. ಒಂದು ಇವಾಗ ನೀವು ಹೇಳಿದ್ರಿ ಹವ್ಯಾಸಿ, ವೃತ್ತಿ ರಂಗಭೂಮಿ. ಹೌದು. ಎರಡಕ್ಕೂ ಏನು ವ್ಯತ್ಯಾಸ? ಎರಡಕ್ಕೂ ಏನು ವ್ಯತ್ಯಾಸ ಅಂತಂದ್ರೆ ಶಿಸ್ತು. ನಮ್ಮ ಹವ್ಯಾಸಿ ನಾಟಕಗಳು ಏನಂದ್ರೆ ಒಂದು ಚೌಕಟ್ಟು ಇರುತ್ತೆ. ಬ್ಲಾಕಿಂಗ್ ಅಂತ ಮಾಡ್ತೀವಿ ನಾವು ಹವ್ಯಾಸಿದಲ್ಲಿ. ಬ್ಲಾಕಿಂಗ್ ಅಂತ ಮಾಡಿದಾಗ ಇಲ್ಲಿಂದ ಅಲ್ಲಿಗೆ ಹೋಗಿ ಅದೇ ಡೈಲಾಗ್ ಹೇಳ್ಬೇಕು. ಅಂದ್ರೆ ಒಂದ್ 4 ಲೈನ್ ಇರುತ್ತೆ ಅನ್ಕೊಳ್ಳಿ, ಇಲ್ಲಿಂದ ಅಲ್ಲಿಗೆ ಹೋಗೋಷ್ಟೊತ್ತಿಗೆ ಮುಗ್ದಿರ್ಬೇಕು. ಒಂದು ಚೌಕಟ್ಟು ಇರುತ್ತೆ ಯಾವ್ದೋ ಹವ್ಯಾಸಿದಲ್ಲಿ. ಟೈಮ್ ಸೆನ್ಸ್ ಇರುತ್ತೆ. ನಾವು ಟೈಮ್ ಸೆನ್ಸ್ ಕಲಿತೀವಿ, ಒಂದು ಡಿಸಿಪ್ಲಿನ್ ಕಲಿತೀವಿ. ಮೇನ್ ಏನಂದ್ರೆ ಶಿಸ್ತು ಕಲಿತೀವಿ. ಶಿಸ್ತು, ಟೈಮಿಂಗ್ಸ್ ನಾವು ಹವ್ಯಾಸದಲ್ಲಿ ಕಲಿಯೋದು. ವೃತ್ತಿ ರಂಗಭೂಮಿಗೆ ನಾವು ಏನ್ ಕಲಿಬೇಕಂತಂದ್ರೆ ನಾವಲ್ಲಿ ಪ್ರಾಕ್ಟೀಸೇ ಮಾಡಲ್ಲ, ಡೈರೆಕ್ಟ್ ಆಗಿ ನುಗ್ತೀವಿ. ಅದಂಗೆ ಪ್ರಾಕ್ಟೀಸ್ ಇಲ್ದಿರ ಹೇಗೆ ಡೈರೆಕ್ಟ್ ಆಗಿ ಲೈನ್ಸ್ ಕೊಡ್ತಾರ, ಇಂತ ನಾಟಕಪ್ಪ ಅಂತ ಹೇಳ್ತಾರ. ಕೆಲವ್ರು ಮಾಡ್ತಾರ, ಕೆಲವ್ರು ಪ್ರಾಕ್ಟೀಸ್ ಮಾಡ್ತಾರ. ನಾನು ಎಷ್ಟೋ ವೃತ್ತಿ ರಂಗಭೂಮಿ ನಾಟಕಗಳು ಪ್ರಾಕ್ಟೀಸೇ ಮಾಡಿಲ್ಲ. ನೀವು ನೋಡಿದ ತಕ್ಷಣ ವಿಡಿಯೋ ನೋಡ್ಕೊಂಡು ಎಷ್ಟೋ ಸತಿ ಪಾತ್ರ ಮಾಡೀನಿ. ಆಮೇಲೆ ಸೀನ್ ಹೋಗ್ಬೇಕಾದ್ರೆ ಸೈಡ್ ಅಲ್ಲಿ ನಮ್ ಜೊತೆಗೆ ಏನ್ ಇರ್ತಾರಲ್ಲ, ಅಂದ್ರೆ ತುಂಬಾ ಸೀನಿಯರ್ ಕಲಾವಿದರು ಇರ್ತಾರ, ಅವ್ರೇನ್ ಹೇಳ್ತಾರ ಅದನ್ನ ನಾವು ನೆನಪಿಟ್ಕೊಂಡು ಅಲ್ಲಿ ಹೋಗಿ ಹೇಳ್ತೀವಿ. ನೋಡಿದ್ರ ಈಗ ಒಂದು ಡಿಫ್ರೆನ್ಸ್ ಗೊತ್ತಾಯ್ತಲ್ಲ. ಸೊ ಅದಕ್ಕೆ ನಾವು ರಂಗಭೂಮಿಯವ್ರನ್ನ ತುಂಬಾ ಪ್ರೀತಿಸೋದೇನಕ್ಕೆ ಅಂದ್ರೆ ಶಿಸ್ತು, ಆಮೇಲೆ ಶ್ರದ್ಧೆ ಎಲ್ಲ ಕಲಿಸುತ್ತೆ. ವೃತ್ತಿ ರಂಗಭೂಮಿ ಧೈರ್ಯ ಕಲಿಸುತ್ತೆ. ಹೌದು, ಯಾಕಂದ್ರೆ ಕಲಾವಿದ ಆಗ್ಬೇಕಂತಿರೋರು ಮೊದಲು ಸೇರ್ಕೊಬೇಕಾಗಿರೋದೇ ರಂಗಭೂಮಿ. ಹೌದು. ಯಾಕೆ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ, ನಾನು ಸುಮಾರು ಕಲಾವಿದ ನನ್ನ ಹತ್ರನು ಬರ್ತಾರೆ, ಒಂದು ಆಪರ್ಚುನಿಟಿ ಕೇಳ್ಕೊಂಡ್ ಬರ್ತಾರೆ, ಎಲ್ಲ ಮಾಡ್ತಾರೆ. ನಾನು ಮೇನ್ಲಿ ಅವ್ರ ಹತ್ರ ಮಿಸ್ ಆಗ್ತಿರೋದೇನು ಅಂತ ಹೇಳಿದ್ರೆ ಡಿಸಿಪ್ಲಿನ್. ಯಾಕಂದ್ರೆ ಟೈಮ್ ಸೆನ್ಸ್ ಇಲ್ಲ. ಹೌದು. ಅದಾದ್ಮೇಲೆ ಅವ್ರಿಗೆ ಇವತ್ ನೆನ್ಸ್ಕೊಂಡ್ರೆ ನಾಳೆನೆ ಆಗ್ಬಿಡ್ಬೇಕು. ಸೊ ಇದೆಲ್ಲ ಆಗದೆ ಇರೋಂಥ ಕತೆ. ಸೊ ಯಾರೇ ಕಲಾವಿದ ಆಗ್ಬೇಕಂತಿದ್ರು ಮೊದಲು ನೀವು ಹೋಗಿ ರಂಗಭೂಮಿಲಿ ಸೇರ್ಕೊಂಡು ಶಿಸ್ತು, ಶ್ರದ್ಧೆಯಿಂದ ಒಳ್ಳೆ ನಾಟಕಗಳೆಲ್ಲ ಮಾಡಿ, ಅಲ್ಲಿ ನಿಮ್ಗೆ ಬ್ಯಾಕ್ ಸ್ಟೇಜು ಮತ್ತೆ ಫ್ರಂಟ್ ಅಲ್ಲೆಲ್ಲ ರಿಗ್ ಮಾಡ್ತಾರೆ ಸರಿಯಾಗಿ. ನಿಮಗೊಂದು ಚಾಟಿ ತರನೇ ಅದೆಲ್ಲ ಹೋಗಿ ಬಂದ ಮೇಲೆ ನೀವು ವಿಲ್ ಬಿ ಅ ಫ್ಯಾಂಟಾಸ್ಟಿಕ್ ಆರ್ಟಿಸ್ಟ್. ಸೊ ಸರಿ, ಇವತ್ತಿಗೂ ನಾವು ವೃತ್ತಿ ರಂಗಭೂಮಿಗೆ ಹೋದ್ರೆ ಮೇಕಪ್ ನಾವೇ ಮಾಡ್ಕೋತೀವಿ. ಮೇಕಪ್ ಮ್ಯಾನ್ ಇರೋದಿಲ್ಲ, ಸೆಟ್ ನಾವೇ ಹಾಕ್ತಿವಿ. ಹವ್ಯಾಸದಲ್ಲೇ ನಾವು ಹಾಕ್ತಿವಿ ಸೆಟ್, ಕಸ ಹೊಡಿತೀವಿ. ರಿಹರ್ಸಲ್ ಶೆಡ್ ಅಲ್ಲಿ ಕಸ ಹೊಡಿತಿದೀವಿ, ರಿಹರ್ಸಲ್ ಹಾಲಿಗೆ ಕಸ ಹೊಡೆದು ಆಮೇಲೆ ಸೆಟ್ ಹಾಕಿ ನಾವು ಒಂದು ಚೌಕಟ್ ಅಂತಲ್ಲಿ ಅದು ಮಾಡ್ತೀವಿ. ವೃತ್ತಿ ರಂಗಭೂಮಿಯಲ್ಲಿ ನಾವೇ ಮೇಕಪ್ ಮಾಡ್ಕೋತೀವಿ, ಆಮೇಲೆ ನಾವೇ ಪರದೆ ಎಳಿತೀವಿ. ಇವತ್ತಿಗೂ ನಾವು ಗುಬ್ಬಿಯೂರಿನ ರಂಗಮಂದಿರ ಇದೆಲ್ಲ ಮೆಜೆಸ್ಟಿಕ್, ಇವತ್ತಿಗೂ ಪಾತ್ರ ಮಾಡ್ತೀನಿ. ಇವತ್ತಿಗೂ ನನ್ನ ಬ್ಯಾನರ್ ಇದೆ, ಅಲ್ಲಿ ನನ್ನ ಫೋಟೋ ಇದೆ. ಹೌದು, ದೊಡ್ಡ ಎರಡು ದೊಡ್ಡ ಕಟ್ಔಟ್ ನಿಲ್ಸಿದಾರ. ನಾವು ಕುಂಟಕೋಣ ಮೂಕಜಾಣ ಅಂತ ಒಂದು ನಾಟಕ ಮಾಡಿದ್ವಿ, ಹೌದಾ? ಅದು 250 ಪ್ರಯೋಗ ನಾವು ಗುಬ್ಬಿಯೂರಿನ ರಂಗಮಂದಿರದಲ್ಲಿ ಮಾಡಿದ್ವಿ. ನಾವು 250-300 ಅನ್ಕೊಳ್ಳಿ. ಆಮೇಲೆ ಅದ ಪ್ರೋಗ್ರಾಮಿಗೆ ಚಂದ್ರಶೇಖರ್ ಕಂಬಾರ್ ಅವರು ಬಂದಿದ್ರು, ಇವತ್ತಿಗೆ ದಾಖಲೆ ಇದೆ. ಆಮೇಲೆ ಬಿ ಜಯಶ್ರೀ ಮೇಡಮ್ ಬಂದಿದ್ರು, ಗುಬ್ಬಿಯೂರಿನ
ಮೊಮ್ಮಗಳು ಹೌದು. ಬಿ ಜಯಶ್ರೀ ಮೇಡಮ್ ಬಂದಿದ್ರು, ಅವ್ರಿಗೆ ಸನ್ಮಾನ ಮಾಡಿದೀವಿ. ಇವತ್ತಿಗೂ ನನ್ನ ಹತ್ರ ಅವೆಲ್ಲ ಫೋಟೋಸ್ ಇದಾವ. ಎಂತ ಕಲಾವಿದ ಇವತ್ತು ಅವರು. ಹೌದು, ಅವರ ವಾಯ್ಸ್ 300 ಪ್ರಯೋಗ ಕುಂಟ ಕೋಣ ಮೂಕ ಜನ ನಾವು ಗುಬ್ಬಿವೀರಣ ರಂಗಮಂದಿರದಲ್ಲಿ ಮಾಡಿದ್ವಿ. ಸೂಪರ್ ಸೂಪರ್. ಓಕೆ ಸರ್, ಆ ಗುಬ್ಬಿವೀರಣ ರಂಗಮಂದಿರ ಏನು 300 ಪ್ರಯೋಗ ಆಯ್ತಲ್ಲ, ಅದ್ರಲ್ಲಿ ಒಂದು ವಿಲನ್ ಪಾತ್ರ ಮಾಡಿದ್ದೀನಿ. ಆ ವಿಲನ್ ಪಾತ್ರದ ಕಟ್ಔಟೇ ನಂದು ಫುಲ್ ಅಲ್ಲಿ ನಿಲ್ಸಿದ್ದಾರೆ. ಈಗಲೂ ಇದೆ. ಆ ಕಡೆ ಈ ಕಡೆ ಒಂದು ಬ್ಯಾನರ್ ಅಲ್ಲಿ ಫೋಟೋಸು ಇದೆ. ಸೊ ಓಕೆ, ಈಗ ರಂಗಭೂಮಿಯಿಂದ ನೀವಾಗ್ಲೇ ಸೀರಿಯಲ್ಗೆ ಅಂತ ಮಾತಾಡಿದ್ರಿ. ಸೊ ನೀವು ಕಿರುತೆರೆಗೆ ಪಾದಾರ್ಪಣೆ ಮಾಡಿದ್ದು ಯಾವಾಗ? ಮನೆ ಒಂದು 3 ಬಾಗಿಲು ಅಂತ ಬರ್ತಿತ್ತು ಸೀರಿಯಲ್, ಗೊತ್ತಾ? ಹೌದು. ನಾನು ಅವಾಗ ರಂಗಭೂಮಿ ನನ್ನ ಆಸೆ ಪಟ್ಟಾಗ ಧಾರವಾಡ ಯಾಕೆ ಹೋಗ್ಬಾರ್ದು ಅಂತ ಬಂತು. ಅದು ಅಲ್ಲಿ ಯಾರೋ ಒಬ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಯಾರೋ ನಾಟಕ ನೋಡಕ್ ಬಂದಿದ್ರು. ಅವಾಗ ಅವ್ರ ನಂಬರ್ ತಗೊಂಡಿದ್ದೆ ನಾನು. ಅವ್ರ ಹೆಸರು ಮರ್ತೋಗಿದೆ, ಸುಮಾರು ವರ್ಷ ಆಯ್ತು. ಮನೆ ಒಂದು 3 ಬಾಗಿಲು ಬಂದ ಅಲ್ಲಿ ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್ ನಂಬರ್ ಕೊಟ್ರು. ಅವ್ರನ್ನ ಭೇಟಿ ಮಾಡಿ ಹೋಗಿದ್ದೆ. ಸರಿಗಮ ವಿಜಯ ಮನೆಯಲ್ಲಿ ಶೂಟಿಂಗ್. ಓಕೆ, ಮಲ್ಲೇಶ್ವರಂ ಅಲ್ಲ, ರಾಜಾಜಿನಗರ, ಶಂಕರ ಮಠ ಹತ್ರ. ಶಂಕರ ಮಠ. ಮನೆ ಒಂದು 3 ಬಾಗಿಲು. ಬರ್ರಿ, ನಾಳೆ ಬಂದ್ಬಿಡಿ, 8 ಗಂಟೆಗೆ ಬರ್ರಿ. ಸರಿಗಮ ವಿಜಯ್ ಮನೆ. ಸರ್, ಸರಿಗಮ ವಿಜಯ್ ಸರ್ ಗೊತ್ತು, ಅವ್ರ ಮನೆ ಎಲ್ಲಿದೆ ಸರ್? ನಾನು ಬೆಂಗಳೂರಿಗೆ ಅವ್ರ ಮನೆ ಎಲ್ಲಿದೆ ಸರ್? ರಾಜಾಜಿನಗರ ಎಲ್ಲಿದೆ ಸರ್? ನೀವು ಅಲ್ಲಿಂದ ಸೀದಾ ಬಸ್ ಹತ್ತಿಕೊಂಡು ಶಂಕರ ಮಠ ಬಸ್ ಸ್ಟಾಪ್ ಹತ್ರ ಹೇಳಿರಿ ಅಂತ. ಅಲ್ಲಿಂದ ಹೋಗಿದೆ, ಮೆಜೆಸ್ಟಿಕ್ ಇಂದ ಶಂಕರ ಮಠ ಬಸ್ ಸ್ಟಾಪ್ ಹತ್ರ ಹೇಳೋದು. ಅಲ್ಲಿ ಕಾಲ್ ಮಾಡಿದೆ, ಅವ್ರು ಬಂದು ಕರ್ಕೊಂಡು ಹೋದ್ರು. 8 ಗಂಟೆಗೆ ಹೋಗಿದ್ದೆ ಸರ್. ನಾನೇನೋ ಒಳ್ಳೆ ರೋಲ್ ಕೊಡ್ತಾರನೋ ಆಸೆ ಇರುತ್ತೆ. 8 ಗಂಟೆಗೆಲ್ಲ ಆನ್ ಸ್ಪಾಟ್. ಸೂಪರ್. ಅವ್ರು 8 ಗಂಟೆಗೆ ಹೇಳಿದ್ದಲ್ಲ, 8 ಗಂಟೆಗೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ಹೀಟರ್ ಹಾಕೊಂಡು ಸ್ನಾನ ಮಾಡಿ ಹೋದೆ. ಮನೇಲೆಲ್ಲ ಕೇಳೋರು, ಇಷ್ಟು ಬೆಳಗ್ಗೆ ಎಲ್ಲಿ ಹೋಗ್ತೀಯ? ಏನೋ ಕೆಲಸ ಐತೆ, ಹೋಗ್ತೀನಿ ಅಂತಂದ್ ಹೇಳೋದು. ಅವ್ರ ಒಂಥರ ಕೇರ್ಲೆಸ್. ಅದ ಧಾರವಾಡ ಹೋಗ್ತಾ ಇದೀನಿಲ್ಲ ಅಂತ. ಸರಿಗಮ ವಿಜಯ್ ಅವರು ಮನೆ ಹತ್ರ ಕರೆಕ್ಟ್ 8 ಗಂಟೆಗೆ ಹೋದೆ. ಒಬ್ರು ಬಂದಿಲ್ಲ, ಯೂನಿಟರೇ ಇಲ್ಲ, ಯಾರು ಬರ್ಲಿಲ್ಲ. ಏನ್ ಮಾಡೋದು? ಆಯ್ತು ನೋಡೋಣ ಅಂತ. ನಮಗ್ ಗೊತ್ತಲ್ಲ ಹೊಸಬ್ರು ನಾವಿನ್ನ ನೋಡೋಣ ಬಿಡಿ ಅಂತಂದೇಳಿ 9 ಗಂಟೆಗೆ ಎಲ್ಲ ಬಂದ್ರು. ಸರ್, ಟಿಫನ್ ಬಂದಿದೆ, ನೀವು ಟಿಫನ್ ಮಾಡ್ಕೊಂಬಿಡಿ. ಆಯ್ತು ಸರ್. ಸರ್, ಮೇಕಪ್ ಹಾಕೊಂಬಿಡಿ. ಟಿಫನ್ ಮಾಡಿದ್ಮೇಲೆ ಮೇಕಪ್ ಹಾಕೋಣ. ಮೇಕಪ್ ಕಾಸ್ಟ್ಯೂಮು ಹಾಕೊಳ್ಳಿ. ಕಾಸ್ಟ್ಯೂಮ್ ನಾನೇ ತಗೊಂಡೋಗಿದ್ದೆ ಅವಾಗ. ಒಂದು ಪ್ಯಾಂಟ್, ಒಂದು ಶರ್ಟ್ ಏನೋ ಹೇಳಿದ್ರು ಅವರು. ಯಾವ್ದೋ ಒಂದು PA ಪಾತ್ರ ಇದೆ, ಒಳ್ಳೆ ಚೆನ್ನಾಗಿದೆ. ಅವಾಗ ಪದ್ಮ ವಸಂತಿ ಅವರು ಮೇನ್ ರೋಲ್ ಮಾಡ್ತಾ ಇದ್ರಲ್ಲ. ಅಲ್ಲ, ಇದು ಇವರು ವನಿತಾ ವಾಸ್ ಅವರು ಮೇನ್ ರೋಲ್ ಮಾಡ್ತಾ ಇದ್ರು. ಅವ್ರು PA ಸರ್ ಪಾತ್ರ ಇದೆ, ನೀವು ಕರೆಕ್ಟ್ ಆಗಿ ಟಿಪ್ ಟಾಪ್ ಆಗಿ ಬಂದ್ಬಿಡಿ. ಒಂದ್ ಜೊತೆ ಡ್ರೆಸ್ ತಗೊಂಡೋಗಿದ್ದೆ. ಮೇಕಪ್ ಎಲ್ಲ ಆಯ್ತು, ಕಾಸ್ಟ್ಯೂಮ್ ಹಾಕೊಂಡೆ. 9:30 ಎಲ್ಲ ರೆಡಿ ಆಗಿದ್ದೀನಿ ಸರ್. ನಾನು ಈಗ ಬರುತ್ತೆ ನನ್ನ ಶಾರ್ಟು, ಆಗ ಬರುತ್ತೆ ಅಂತಂದು ಕಾದು ರಾತ್ರಿ 9:30 ಆಯ್ತು ಸರ್. ರಾತ್ರಿ 9:30 ಸರ್. ಒಂದು ಶಾರ್ಟ್ ತೆಗಿಲಿಲ್ಲ ಸರ್, ಒಂದು ಶಾರ್ಟ್ ತೆಗಿಲಿಲ್ಲ. ನಾನು ಕೇಳಿದೆ ಅಸಿಸ್ಟೆಂಟ್ ಡೈರೆಕ್ಟರ್ನ, ಸರ್ ಬೆಳಗ್ಗೆ 8 ಗಂಟೆಗೆ ಕರೆಸಿದ್ರೆ ನೀವು ನನ್ನ, ಒಂದು ಶಾರ್ಟ್ ತೆಗಿಬಾರ್ದಾಗ್ಯದ ಸರ್ ಅಂತ ಕೇಳಿದಾಗ, ಇಲ್ಲ ರೀ ಅವರು ಆ ಕೆಲಸ ಈ ಕೆಲಸ, ಆ ಸೀನು ಈ ಸೀನ್ ಎಲ್ಲ ಬದಲಾವಣೆ ಆಗೋಯ್ತು ಸರ್. ಹೇಳ್ಬೇಕಿಲ್ಲ ಸರ್, ನಾನಾದ್ರೂ ಹೋಗ್ತಿದ್ದೆ. ನಾನು ಸೇಲ್ಸ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ನಲ್ಲ, ಅವತ್ತು ರಜಾ ಹಾಕಿದ್ದೆ. ನಾನು ಹೋಗಿ ನಾನು ಕೆಲಸ ಆದ್ರೂ ಮಾಡ್ತಿದ್ದೆ. ನನಗೆ 12,000 ರೂಪಾಯಿ ಸಂಬಳ ಕೊಡ್ತಿದ್ರು ಅವಾಗ ಅವರು. ಸೇಲ್ಸ್ ಪ್ರಮೋಷನ್ ಆದ್ಮೇಲೆ 12,000 ರೂಪಾಯಿ ಸಂಬಳ ಕೊಡ್ತಿದ್ರು. ಒಂದಿನ ಪೇಮೆಂಟ್ ಹೋಯ್ತಲ್ಲ ಸರ್.